ಕಾಲೇಜ್ ನವನಗರಲಿಂದ ಬಂದಿದ್ದೀನಿ. ಇಳಕಲ್ ಗುರುಗಳಾದಂಥ ಡಾಕ್ಟರ್ ಮಹಾಂತೇಶ್ ಶಿವೋಗಿಯವರು ಅಂದಿನ ದಿನ ವ್ಯಸನ ಮುಕ್ತ ದಿನಾಚರಣೆ ಎಂದು ವ್ಯಸನ ಮುಕ್ತ ಊಸಲಕ್ಕ ಬಹಳ ಶ್ರಮ ಪಟ್ರು. ಈಗಿನ ಗುರುಗಳಾದಂಥ ನೀವು ಅದನ್ನ ಮತ್ತೆ ಪ್ರಯತ್ನ ಪಡಬೇಕಲ್ಲ ಅಂತ ನಮ್ಮ ಉದ್ದೇಶ. ಅವ್ರು ಜೋಳಿಗೆ ಹಿಡ್ಕೊಂಡ ದುಶ್ಯನ ಹಿಡಿದು ಬೇಡದ ಸಲುವಾಗಿ ಹೋದ್ರು ಮನೆಗೆ ಹಳ್ಳಿಗೆ ಜೋಳಿಗೆ ಹಿಡ್ಕೊಂಡು ನೀವೆಲ್ಲಿ ಹೊಂಟೀರಿ ದುಶ್ಯಟ ಬೇಡ್ತೀರಿ ಅಂತ ನಮ್ಮ ತಂಗಿ ಆ ಪ್ರಶ್ನೆ ಕೇಳ್ತಾಳ. ಅದಕ್ಕೆ ಇಲ್ಕಲ್ಲಿ ಅಜ್ಜಾರ ಕೊಡ್ಲಿ. ಈಗ ನಮ್ಮ ದೊಡ್ಡಜ್ಜವರು ಅದನ್ನು ಮನೆಗೆ ಹೋಗಿ 45 ವರ್ಷ ಪ್ರಯತ್ನ ಮಾಡಿ ಅದಕ್ಕಾಗಿ ಶ್ರಮಿಸಿದರು. ಈಗಾದರೂ ಕೂಡ ಮಠದಿಂದ ಅದನ್ನು ನಾವು ಮಾಡ್ತಿರ್ತೇವೆ. ಆದರೆ ಎಲ್ಲ ಗುರುಗಳು ಕೂಡ ಅದನ್ನ ಈಗ ಮಾಡಕತ್ತಾರೆ. ಎಲ್ಲ ಗುರುಗಳು ಯಾರು ಬಂದರೂ ಕುಡಿತಾನಪ್ಪ ಅಂದರೆ ಮೊದಲು ನೀವು ಕುಡಿದು ಕೂಡ ಆನ ನಮಸ್ಕಾರ ಮಾಡಂತಾರೆ. ಈಗ ಎಲ್ಲ ಗುರುಗಳು ಕೂಡ ಒಂದು ಅದಕ್ಕೆ ಕಟಿಬದ್ಧ ಸಾಂಸ್ಕೃತಿಕ ಅಭಿಯಾನ, ಬಸವ ಸಂಸ್ಕೃತಿ ಅಭಿಯಾನ ಐತಲ್ಲ, ಅದರ ಮೂಲ ಉದ್ದೇಶ ಅದ್ರ ಮೇಲೆ ಬರ್ದದ್ದು ನೋಡ್ರಿ. ವ್ಯಸನ ಮುಕ್ತ ಸಮಾಜ ನಿರ್ಮಾಣ, ಅದರ ದೇಹ ಬಸವ ಸಂಸ್ಕೃತಿಯ ದೇಹ ಅಂತ ಅದರ ಮೇಲೆ ಬೋರ್ಡ ಹಾಕಿಬಿಟ್ಟಾರೆ. ಅದಕ್ಕೆ ಎಲ್ಲ ಮಹಾಸ್ವಾಮಿಗಳ ಮೂಲ ಉದ್ದೇಶ ಏನಂದರೆ ಈ ಸಮಾಜನ ವ್ಯಸಮುಕ್ತನೇ ಮಾಡ್ಬೇಕಂತನೇ ಐತಿ. ಎಲ್ಲ ನಮ್ಮ ಇಳಕಲ್ ಮಠದ ಅಜ್ಜವ್ರು ಏನು ಮಾಡ್ಯಾರ, ಆ ಕಾರ್ಯವನ್ನು ಎಲ್ಲ ಸ್ವಾಮಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಕತ್ತಾರ ಅಂತ ನನಗೆ ಭರವಸೆ ಐತಿ. ಸ್ವಾಮೀಜಿ